ನಮ್ಮ ಭಾರತ ದೇಶದಲ್ಲಿ ಮೇಲಕ್ಕೆ ತಂದಂತಹ ಮಹಾನ್ ವ್ಯಕ್ತಿ ಇವರು PC ಸರ್ಕಾರ್ ಅಂತ. ಈ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ ಇವರು. ವಂದನೆ ವಂದನೆ ನಿಮಗೆ ವಂದನೆ PC ಸರ್ಕಾರರೇ ನಿಮಗೆ ವಂದನೆ 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 ನಿಮಗೆ ವಂದನೆ PC ಸರ್ಕಾರರೇ ನಿಮಗೆ ವಂದನೆ 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 ನಿಮಗೆ ವಂದನೆ ಮೌಢ್ಯತೆಯನ್ನು ಮೆಟ್ಟಿ ನಿಂತ ಜಾದು ಸಂತನೇ ಯಕ್ಷಿಣಿಯೇ ಉಸಿರು ಎಂದ ಪ್ರತಿಭಾವಂತನೇ. ಶ್ರೀ ಎಂ ಪ್ರಭುರವರಿಗೆ ಒಂದು ಚಪ್ಪಾಳೆ. ಈಗ ಬದ್ರಿ ಅವರು ಕಳೆದ ಒಂದು 25 ವರ್ಷಗಳ ಮೇಲ್ಪಟ್ಟು ಮ್ಯಾಜಿಕ್ ಶೋ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಅವರು ರಂಗ ಕಲಾವಿದರಾಗಿದ್ರು. ಈಗ ಅವರು ಒಂದು ಮ್ಯಾಕ್ ಅಂತ ಒಂದು ಸಂಸ್ಥೆ, ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಅವ್ರಿಗೆ ನಮ್ಮ ಮ್ಯಾಜಿಕ್ ಸರ್ಕಲ್ ಆಫ್ ಬೆಂಗಳೂರು ಕಡೆಯಿಂದ ಸನ್ಮಾನಿಸ್ತಾ ಇದ್ದೇವೆ. ಓಕೆ, ಉಫ್ಫಂತೇಲೋ ನೋಡಿ. ಅದು ಏನೋ ಮ್ಯಾಜಿಕ್ ಮಾಡಿದ್ಯಾ ನೀನು? ಏನಿದು? ಓಕೆ, ಜೋರಾಗಿ ಚಪ್ಪಾಳೆ ಕೊಡೋಣ ಅವ್ರಿಗೆ. ಓಕೆ, ಹಾಗಾದ್ರೆ ಈಗ ಬೇಡ, ಹಾಗಾದ್ರೆ ನಾವು ದುಡ್ಡು ಮ್ಯಾಜಿಕ್ ಮಾಡೋದು ಬೇಡ. ಅದು ಏನೋ ಮಾಡಿದ್ಯಾ ನೀನು? ಬರೀ ದುಡ್ಡು ಬರ್ತಾ ಇದೆ ಇಲ್ಲಿ.
ಅಭ್ಯಾಸ ಹೀಗೆ ಶುರು ಆಗೋದು. ಫಸ್ಟ್ ಒಂದರಿಂದ ಶುರು ಮಾಡಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಟೊಬ್ಯಾಕೋ, ತಂಬಾಕು ಕ್ಯಾನ್ಸರ್ಗೆ ಮುಖ್ಯ ಕಾರಣ. ಬಾಯಲ್ಲಿ ಹಾಕೊಂಡು ಜಗಿಯೋದು, ನೆಶ್ಯ ಹಾಕೋದು, ಇದೆಲ್ಲಾನು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ದಯವಿಟ್ಟು ಯಾರಿಗೆ ಅಭ್ಯಾಸ ಇದ್ದು ದಯವಿಟ್ಟು ಬಿಟ್ಬಿಡಿ ಇವತ್ತಿನಲ್ಲೇ. ಎಲ್ಲ ಜಾದೂಗಾರರು ಸೇರ್ಬಿಟ್ಟು ಒಂದು ದಿವಸ ನಮ್ಮ PC ಸರ್ಕಾರ ಅವರ ಒಂದು ಇದಕ್ಕೋಸ್ಕರ ಒಂದು ಕಾರ್ಯಕ್ರಮಕ್ಕೋಸ್ಕರ ಮಾಡ್ತಾ ಇದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಲನಚಿತ್ರ ನಟರು ಬಂದಿದ್ರು, ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವ್ರೇನಾದ್ರು ಈ ಒಂದು ಹಾಸ್ಪಿಟಲ್ ಬಂದಿದ್ರೆ ಯಾವ ರೀತಿ ಮಾತಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್. ಇನ್ನೊಬ್ಬರೆಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಆ ಭಗವಂತ ನಿಮ್ಮನ್ನೆಲ್ಲ ಇಷ್ಟೊಂದು ಕಣ್ಣುಗಳನ್ನು ಕೊಟ್ಟು ನಿಮ್ಗೆಲ್ಲ ಇಷ್ಟೊಂದು ಆರೋಗ್ಯವನ್ನು ಕೊಟ್ಟಿದ್ದಾನೆ ಅಂದ್ರೆ ಆ ಭಗವಂತನ ಒಂದು ಆಶೀರ್ವಾದ ಅನ್ಸುತ್ತೆ. ಟೈಗರ್ ಪ್ರಭಾಕರ್ ಬಂದಿದ್ರೆ ಯಾವ ರೀತಿ ಮಾತಾಡ್ತಾರೆ ನೋಡೋಣ. ಟೈಗರ್ ಪ್ರಭಾಕರ್. ನಮ್ಮನ್ನೆಲ್ಲ ನೋಡ್ತಾ ಇದ್ರ ತುಂಬಾ ಸಂತೋಷ ಆಗ್ತದೆ. ಹೌದು, ನಾನಾರು ನೀವು ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ದಟ್ ಇಸ್ ಟೈಗರ್. ಇನ್ನೊಬ್ರು ಅವ್ರೆ ನಮ್ ತಾಯಣ ಮಾಡಿಸ್ತೀನಿ ಮಾಡ್ಲಿಕ್ಕೂ ನೋಡು, ಖುಷಿ ಪಡೋ. ಏನು ಜನ ನನ್ನನ್ನು ಕಾಕ್ರೋಚ್ ಮ್ಯಾಜಿಷಿಯನ್ ಅಂತ ಕರೀತಾರೆ. ನನಗೆ ಇಬ್ಬರು ಲೇಡೀಸ್ ಬೇಕು, ಯಾರಾದ್ರೂ ಸ್ವಲ್ಪ ಬೇಗ ಬರ್ತೀರಾ? ಇಬ್ಬರು ಲೇಡೀಸ್. ಹೆಸರು ಜಯಶ್ರೀ ಅಕ್ಕ, ಸುಮಕ್ಕ. ಇಬ್ಬರು ಚಪ್ಪಾಳೆ ತಟ್ಟಿ. ಅದೇ ನನ್ನ ಹೆಸರು ವೇಣುಗೋಪಾಲ್ ಅಂತ. ಬಟ್ ನನ್ನ ಹೆಸರಿನ ನಾನು ಯಾರು ಗೊತ್ತೇ ಇದೆಯಲ್ಲ. ಜನ ನನ್ನನ್ನ ಕಾಕ್ರೋಚ್ ಮ್ಯಾಜಿಷಿಯನ್ ಅಂತ ಕರೀತಾರೆ. ನನ್ನ ಹತ್ರ 100 ಪುಟಾಣಿ ಜಿರ್ಲೆ ಇದೆ, ಅವುಗಳಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಅಕ್ಕ, ನನ್ನ ಹತ್ರ 2 ಕಲರ್ ಇದೆ. ನಿಮ್ಗೆ ಯಾವ್ದಂದ್ರೆ ಇಷ್ಟ? ಗ್ರೀನ್ ಅಂದ್ರೆ ಇಷ್ಟನಾ? ಹಂಗಂದ್ರೆ ರೆಡ್ ತಗೋ. ನಿಮ್ ಚಾಯ್ಸೇ ಇಲ್ಲ, ನಗ್ತಾ ಇಲ್ಲ. ಕೈ ಕೊಡಿ. ಆ ಕೈಲಿ ಹಾಕಿ, ಆ ಕೈಲಿ. ಓಕೆ, ಅವಾಗಲೇ ನಾನು ಹೇಳಿದಾಗ ಈ ಜರ್ಲೆ ತುಂಬಾ ಪುಟಾಣಿ ಜರ್ಲೆ, ಅವುಗಳಿಗಿಂತ ಹೇಗೆ ನಡಿಬೇಕಂತಾನೆ ಗೊತ್ತಿಲ್ಲ. ಅದು ಯಾಕಂದ್ರೆ ಈಗ ತಾನೇ ಹುಟ್ಟಿದ್ ಮರಿ, ನಡೆಯಕ್ಕಾಗಲ್ಲ ಅಂದ್ಮೇಲೆ ಆಚೆ ಕಡೆ ಬರಕ್ಕೂ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಈ ಕೈಯಿಂದ ಒಂದೊಂದು ಜರ್ಲೆ ತೆಗೆದು ಆಚೆ ಕಡೆ ಹಾಕಿ, ಸರಿನಾ? ಆದ್ರೆ ಜೋರಾಗಿ ಹೊತ್ತಬಾರ್ದು, ಕೆಳಗಡೆ ಬಿಡಿಸಬಾರ್ದು. ಅಕ್ಕ ಸರಿನಾ? ಇವರಿಬ್ಬರಿಗೂ ಚೆನ್ನಾಗಿ ಚಪ್ಪಾಳೆ ತರಬೇಕು. ಹಾಗೆ ಐ ವಾಂಟ್ ಪಿಂಕ್ ಆಫ್ ಸೈಲೆನ್ಸ್. ಸೈಲೆನ್ಸ್. ಇಬ್ಬರು ಒಟ್ಟಿಗೆ ಹೋಗ್ಬೇಕು, ಸರಿನಾ? ಬನ್ನಿ, ಹುಷಾರಾಗಿ ನಿಂತ್ಕೊಳ್ಳಿ, ಕೆಳಗಡೆ ಬೀಳ್ತೀರಿ ನೋಡಿ. ನಿಧಾನಕ್ಕೆ ಅವ್ರು ಬರ್ಲಿ. ಸೈಲೆನ್ಸ್, ಸೈಲೆನ್ಸ್. ಇಬ್ರು ಒಟ್ಟಿಗೆ ಅವ್ರು ಬರ್ಲಿ. ನಿಧಾನಕ್ಕೆ ಹೋಗಿ ಒಂದೊಂದು. ತುಂಬಾ ಯಾಕೆ ಬಟ್ಟೆನಾ? ಯಾವ ಕಲರ್ ಅಕ್ಕ ಕೊಟ್ಟಿದ್ದು? ತೆಗೀರಿ, ಬೇಗ ಬೇಗ ಮುಗಿಸೋಣ. ಅಕ್ಕ, ನಿಮ್ ಗ್ರೀನ್ ಅಂದ್ರೆ ಇಷ್ಟ ನನ್ಗೆ ಗೊತ್ತು. ನೀವು ರೆಡ್ ತೆಗೀರಿ. ನಾನು ನಿಮ್ಗೆ ಕೊಟ್ಟಿದ್ದು ರೆಡ್ ಇಲ್ಲ. ರೆಡ್ ಇಲ್ಲ ಅಂದ್ರೆ ಏನು? ನೀವು ಹಾಕ್ತೀರ ಒಳಗಡೆ. ಅಕ್ಕ, ನಿಮ್ ಗ್ರೀನ್ ಅಲ್ಲೇ ಇದೆ. ಗ್ರೀನ್ ತೆಗೀರಿ. ಆಸಮಾದ. ಎಲ್ಲರಿಗೂ ಧನ್ಯವಾದಗಳು. ಹೋಗಿ ಬನ್ನಿ. ನಮಸ್ಕಾರ.